ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾದಂಥ 25 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಸಮಾನ ಕೆಲಸ ಸಮಾನ ವೇತನ ಎಂದು ಎಲ್ಲಿ ನಮೂದಿಸಲಾಗಿದೆ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪವಾಗಿರುವುದನ್ನು ನಾವು ಗಮನಿಸಬಹುದು. ರಾಜ್ಯ ನಿರ್ದೇಶಕ ತತ್ವಗಳು ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದ್ದು, ಅಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಸಮೇತ ಸಮಾನ ಕೆಲಸ ಸಮಾನ ವೇತನ ಎನ್ನುವಂತಹ ಸ್ಪಷ್ಟೀಕರಣವನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಾಣಬಹುದು. ಮುಂದಿನ ಪ್ರಶ್ನೆ, ಸರ್ಕಾರ ಮಂಡಿಸುವಂತಹ ಮಸೂದೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದಂತಹ ಉತ್ತರ ಸಾರ್ವಜನಿಕ ಮಸೂದೆ. ಇದನ್ನು ಸರ್ಕಾರದ ಪರವಾಗಿ ಮಂಡನೆಯನ್ನು ಮಾಡಲಾಗುತ್ತದೆ. ಖಾಸಗಿ ಮಸೂದೆಯಲ್ಲಿ ಸಂಸತ್ತಿನ ಸದಸ್ಯರು ಯಾರಾದರೂ ಕೂಡ ಅದನ್ನು ಮಂಡಿಸಬಹುದು. ಆದರೆ ಸಾರ್ವಜನಿಕ ಮಸೂದೆಯನ್ನು ಸರ್ಕಾರದ ಪರವಾಗಿ ಮಂಡಿಸುವಂಥ ಮಸೂದೆ ಅಂತೇಳಿ ಸಾರ್ವಜನಿಕ ಮಸೂದೆಯನ್ನು ಕರೆಯಲಾಗುತ್ತದೆ. ಈ ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೊಬೆಲ್ ಬಹುಮಾನ ನೀಡುವರು? ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ, ಔಷಧಶಾಸ್ತ್ರ, ಸಾಹಿತ್ಯ, ಅರ್ಥಶಾಸ್ತ್ರ ಮತ್ತು ಶಾಂತಿ, ಮೇಲಿನ ಎಲ್ಲವೂ. ಸೊ ನೊಬೆಲ್ ಬಹುಮಾನ ನೀಡುವಂತಹ ಕ್ಷೇತ್ರಗಳನ್ನು ನೋಡೋದಾದರೆ ಮೇಲಿನ ಎಲ್ಲವೂ ಅಂದರೆ ಭೌತಶಾಸ್ತ್ರಕ್ಕೂ, ರಸಾಯನಶಾಸ್ತ್ರ ಸಂಶೋಧನೆ, ಔಷಧಿಶಾಸ್ತ್ರ, ಸಾಹಿತ್ಯ, ಅರ್ಥಶಾಸ್ತ್ರ ಮತ್ತು ಶಾಂತಿ 6 ವಿಭಾಗಗಳಲ್ಲಿ ನೊಬೆಲ್ ಬಹುಮಾನವನ್ನು ನೀಡುವಂತಹ ಪರಿಪಾಠ ಇದೆ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಈ ಒಕ್ಕೂಟವು ಯಾವ ರಾಷ್ಟ್ರಗಳ ಸಹಯೋಗದೊಂದಿಗೆ ಸ್ಥಾಪಿತವಾಯಿತು? ಇದಕ್ಕೆ ಸರಿ ಉತ್ತರ ಬಹ್ರೇನ್, ಒಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್. ಈ ಗಲ್ಫ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಈ ಎಲ್ಲ ದೇಶಗಳು ಸೇರ್ಕೊಂಡು ಮಾಡಿರುವಂಥ ಒಕ್ಕೂಟವನ್ನು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಕರಿತೀವಿ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಪ್ರಥಮ ಮಾನವ ನಿರ್ಮಿತ ಬಂದರು ಹರಪ್ಪಾದಲ್ಲಿ ಸಂಶೋಧಿಸಲಾಯಿತು. ಎರಡನೇ ಹೇಳಿಕೆ, ಹರಪ್ಪ ನಾಗರಿಕತೆಯ ಬೆಳೆಗಳು ಗೋಧಿ ಮತ್ತು ಬಾರ್ಲಿ. ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ರೈಟ್ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಪ್ರಥಮ ಮಾನವ ನಿರ್ಮಿತ ಬಂದರು ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ಲೋಥಾಲ್ನಲ್ಲಿ ಸಂಶೋಧಿಸಲಾಯಿತು. ಎರಡನೇದಾಗಿ ಹರಪ್ಪ ನಾಗರಿಕತೆಯ ಜನರು ಬೆಳೆಯುತ್ತಿದ್ದ ಬೆಳೆಗಳಲ್ಲಿ ಪ್ರಮುಖವಾಗಿ ಗೋಧಿ ಮತ್ತು ಬಾರ್ಲಿ ಇದ್ದವು. ಹೊಂದಿಸಿ ಬರೆಯಿರಿ. ವನ್ಯಜೀವಿ ಧಾಮಗಳು ಮತ್ತು ಅಲ್ಲಿರುವಂತಹ ವನ್ಯ ಸಂಕುಲವನ್ನು ನೀಡಿದ್ದಾರೆ. ಅವುಗಳ ಸರಿ ಹೊಂದಾಣಿಕೆಯನ್ನು ನೋಡೋದಾದರೆ ಗಿರ್ ಅರಣ್ಯ ಏನಿದೆ, ಏಷ್ಯಾಟಿಕ್ ಲಯನ್ಸ್ ಅಥವಾ ಸಿಂಹಗಳಿಗೆ ಸಂಬಂಧಪಟ್ಟಂತಹ ವನ್ಯಜೀವಿ ಧಾಮವಾಗಿದೆ. ಕಾಜಿರಂಗ ಖಡ್ಗಮೃಗ, ಡಚ್ಚಿಗಾಮ್ ಭಾರತದ ಗಂಡು ಗೌರಂಗ, ಹಾಗೆ 4ನೇದು ಘನ ಅಭಯಾರಣ್ಯ ಸೈಬೀರಿಯನ್ ಕ್ರೇನ್ಸ್ ಕೊಕ್ಕರೆಗಳಿಗೆ ಸಂಬಂಧಪಟ್ಟಂತಹ ವನ್ಯಜೀವಿ ಧಾಮಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರೈಲ್ವೆ ಸಂಚಾರ ಆರಂಭವಾದಂಥ ವರ್ಷ ಯಾವುದು? 1864 ಬೆಂಗಳೂರು ಮತ್ತು ಮದ್ರಾಸ್ ನಗರಗಳ ಮಧ್ಯೆ ಸಂಚಾರವನ್ನು ಮಾಡಲಿಕ್ಕೆ ಆರಂಭವಾಯಿತು. ಇದನ್ನು ನಿರ್ಮಾಣ ಮಾಡಿದಂಥದ್ದು ಮದ್ರಾಸು ರೈಲ್ವೆ ಕಂಪನಿ. ಕೈಗಾರಿಕೆ ಇಲ್ಲವೇ ನಾಶ ಎಂಬ ಹೇಳಿಕೆ ಯಾರಿಗೆ ಸಂಬಂಧಿಸಿದೆ? ಸರ್ ಎಂ ವಿಶ್ವೇಶ್ವರಯ್ಯ. ಇಡೀ ಜಗತ್ತು ಕಂಡಂತಹ ಸರ್ವಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೂಡ ಒಬ್ಬರು. 1955ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಗುತ್ತೆ. ಸೊ ಇವರ ಒಂದು ಬೇಸಿಕ್ ಸಿದ್ಧಾಂತ ಕೈಗಾರಿಕೆ ಇಲ್ಲವೇ ನಾಶ, ಎ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎನ್ನುವಂಥ ಗ್ರಂಥವನ್ನು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ರಚನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲಿ ಆರಂಭವಾಯಿತು? ಮೈಸೂರು, ಭದ್ರಾವತಿ, ಸಂಡೂರು, ಕೆಮ್ಮಣ್ಣುಗುಂಡಿ. ಭದ್ರಾವತಿ ಸರಿಯಾದಂತಹ ಉತ್ತರ.
ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಸಿಗುವಂತಹ ಅಪಾರ ಪ್ರಮಾಣದ ಕಬ್ಬಿಣ ದರಗಳನ್ನು ಬಳಸಿಕೊಂಡು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಆಗ ಇಟ್ಟಂಥ ಹೆಸರು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ MISL ಅಂತ ಕರೆಯಲಾಯಿತು. ಇದಾದ ನಂತರ ಇದನ್ನು 1989ರಲ್ಲಿ ಭಾರತದ ಉಕ್ಕು ಪ್ರಾಧಿಕಾರಕ್ಕೆ ವಹಿಸಿಕೊಟ್ಟಾಗ ಇದರ ಹೆಸರನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ VISL ಎಂದು ಮರುನಾಮಕರಣ ಮಾಡಲಾಯಿತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಮೊದಲ ಬಾರಿಗೆ ಎಲ್ಲಿ ಉದ್ಘಾಟಿಸಿದರು? ರಾಂಚಿ, ಉತ್ತರಾಖಂಡ್ ರಾಜ್ಯದ ರಾಂಚಿಯಲ್ಲಿ ನರೇಂದ್ರ ಮೋದಿಯವರು ಕಿಸಾನ್ ಮಾನ್ಧನ್ ಯೋಜನೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಒಂದು ಯೋಜನೆಯ ಬಹುಮುಖ್ಯವಾದಂತಹ ಉದ್ದೇಶ ದೇಶದಲ್ಲಿ ಇರುವಂತಹ 5 ಕೋಟಿ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಉತ್ತಮ ಮಟ್ಟದ ಜೀವನ ರೂಪಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ಇದರ ಅನ್ವಯ 60 ವರ್ಷ ದಾಟಿದ ನಂತರ ಈ ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿನಷ್ಟು ಪೆನ್ಷನನ್ನು ನೀಡುವಂತಹ ಗುರಿಯನ್ನು ಅಥವಾ ಯೋಜನೆಯನ್ನು ಹೊಂದಲಾಗಿದೆ. ಸೊ ಈ ಒಂದು ಸ್ಕೀಮ್ನಲ್ಲಿ ಅಪ್ಲೈ ಮಾಡುವ ಸಲುವಾಗಿ ರೈತರು 18 ವರ್ಷದಿಂದ 40 ವರ್ಷ ಮೇಲ್ಪಟ್ಟವರು ಈ ಒಂದು ಪೆನ್ಷನ್ ಯೋಜನೆಯಲ್ಲಿ ಖಾತೆಗಳನ್ನು ತೆರೆದು ತಾವು 60 ವರ್ಷ ದಾಟಿದ ನಂತರ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಪಡೆಯುವಂತಹ ಉದ್ದೇಶವನ್ನು ಈ ಒಂದು ಕಾರ್ಯಕ್ರಮವು ಒಳಗೊಂಡಿದೆ. ದೇಶದ ಮೊದಲ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ತಯಾರಾದಂತಹ ರೈಲ್ವೆ ಕೋಚನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಮುಂಬೈನಲ್ಲಿ ಈ ಒಂದು ಉದ್ಘಾಟನೆಯನ್ನು ಮಾಡಲಾಯಿತು. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ತಯಾರಿಸಲಾದಂತಹ ಮೊದಲ ರೈಲ್ವೆ ಕೋಚನ್ನು ಮುಂಬೈನಲ್ಲಿ ಬಳಕೆ ಮಾಡಲಾಯಿತು. ಭಾರತದ ಏಕೈಕ ಖಾಸಗಿ ಬಂದರು ಯಾವುದು? ಎನ್ನೂರು ಬಂದರು ತಮಿಳುನಾಡಿನಲ್ಲಿ ಈ ಒಂದು ಖಾಸಗಿ ಬಂದರನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಒಟ್ಟು ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ 13 ಬಂದರುಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ 13+1 ಈ ಒಂದೇನಿದೆ ಅದು ಖಾಸಗಿ ಸಹಭಾಗಿತ್ವದ ಅಥವಾ ಖಾಸಗಿ ಬಂದರಾಗಿದೆ ಎನ್ನೂರು ಅನ್ನುವಂಥದ್ದು. ಪ್ರಮುಖ 13 ಬಂದರುಗಳನ್ನು ನಾವು ಗಮನಿಸುವುದಾದರೆ ಕೋಲ್ಕತ್ತಾ, ಹಾಲ್ಡಿಯಾ, ಪಾರಾದೀಪ್, ವಿಶಾಖಪಟ್ಟಣಂ, ಚೆನ್ನೈ, ಟುಟಿಕೋರಿನ್, ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ಮಂಗಳೂರು, ಕೊಚ್ಚಿನ್ ಮತ್ತು ಫೋರ್ಟ್ ಬ್ಲೇರ್ ಇವು ಸರ್ಕಾರಿ ಬಂದರುಗಳಾದರೆ ಎನ್ನೂರು ಬಂದರೇನಿದೆ ಅದು ತಮಿಳುನಾಡಿನಲ್ಲಿ 2001ರಲ್ಲಿ ಸ್ಥಾಪನೆಯಾಗುತ್ತೆ. ಇದು ಖಾಸಗಿ ಬಂದರಾಗಿದೆ. ಶಾಂತಿ ಪುರಾಣ, ಆದಿಪುರಾಣ ಮತ್ತು ಅಜಿತ ಪುರಾಣಗಳ ಕವಿಗಳನ್ನು ಹೆಸರಿಸಿ. ಅಂದರೆ ಯಾವ್ಯಾವ ಕೃತಿಯನ್ನು ಯಾವ್ಯಾವ ಕವಿಗಳು ರಚನೆ ಮಾಡಿದ್ದಾರೆ? ಪೊನ್ನ ಶಾಂತಿ ಪುರಾಣ, ಪಂಪ ಆದಿಪುರಾಣ, ಹಾಗೆ ರನ್ನ ಅಜಿತ ಪುರಾಣ. ಈ 3 ಜನ ಕವಿಗಳ ವಿಶೇಷತೆ ಏನಪ್ಪ ಅಂತೇಳಿದರೆ ಇವರು ಜೈನ ಕವಿಗಳಾಗಿರ್ತಾರೆ. ಸೊ ಆ ಜೈನ ಪರಂಪರೆಯಲ್ಲಿ ಬಂದಂತಹ ಗುರು ಪರಂಪರೆಯನ್ನು ಆಧಾರವಾಗಿಟ್ಟುಕೊಂಡು ಪೊನ್ನನು ಶಾಂತಿನಾಥನನ್ನು ಆಧಾರವಾಗಿಟ್ಟುಕೊಂಡು ಶಾಂತಿ ಪುರಾಣವನ್ನು ರಚನೆ ಮಾಡ್ತಾನೆ. ಆದಿದೇವನನ್ನು ಆಧಾರವಾಗಿಟ್ಟುಕೊಂಡು ಆದಿಪುರಾಣವನ್ನು ರಚನೆ ಮಾಡಲಾಗುತ್ತೆ. ಅಜಿತನಾಥನನ್ನು ಬಳಸಿಕೊಂಡು ಅಜಿತ ಪುರಾಣವನ್ನು ರನ್ನನು ರಚನೆ ಮಾಡ್ತಾನೆ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎಂದರೇನು? ರ್ಯಾಮ್ ಅಂತಲೂ ಕರಿತೀವಿ. ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಪ್ರಾಥಮಿಕ ದತ್ತಾಂಶ ಸಂಗ್ರಾಹಕವನ್ನು ನಾವು ರ್ಯಾಮ್ ಅಂತ ಕರಿತೀವಿ. ಹಾರ್ಡ್ ಡಿಸ್ಕ್ನ ಒಳಭಾಗದಲ್ಲಿರುವಂಥ ಕಂಪ್ಯೂಟರ್ನ ಒಂದು ಭಾಗವಾಗಿದೆ. ಇದನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ, ರ್ಯಾಮ್ನ ಅಬ್ರಿವೇಷನ್. ಇದು ಏನು ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ ಕಂಪ್ಯೂಟರ್ನಲ್ಲಿ ಸಂಗ್ರಹಿಸುವಂಥ ದತ್ತಾಂಶವನ್ನು ತಾತ್ಕಾಲಿಕವಾಗಿ ಸಂಗ್ರಹ ಮಾಡಿಕೊಂಡಿರುತ್ತೆ. ಇದು ಈ ಒಂದು ರ್ಯಾಮ್ನಲ್ಲಿ ನಾವು ಕೊಟ್ಟಿರುವಂಥ ಮಾಹಿತಿ ಸಂಗ್ರಹವಾಗುತ್ತೆ. ಆದರೆ ಇದು ಶಾಶ್ವತವಾಗಿ ಅಲ್ಲ, ತಾತ್ಕಾಲಿಕವಾಗಿ ಸಂಗ್ರಹವಾಗೋದ್ರಿಂದ ಇದನ್ನು ಪ್ರಾಥಮಿಕ ದತ್ತಾಂಶ ಸಂಗ್ರಾಹಕ ಅಂತ ಕರಿತೀವಿ. URL, ಸೊ ಇದರ ಮೀನಿಂಗ್ ಏನು ಅಥವಾ ಅಬ್ರಿವೇಷನ್ ಏನು ಅಂತ ನೋಡಿದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ನೀವು ವೆಬ್ಸೈಟ್ನಲ್ಲಿ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ HTTP ಇರ್ಬೋದು ಅಥವಾ URL ಅನ್ನುವಂತಹ ಕೋಡ್ಗಳನ್ನು ಕಾಣ್ತೀರಿ. ಸೊ URL ಅಂತ ಹೇಳಿದರೆ ಇದರ ಮೀನ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎಂಬುದಾಗಿದೆ. ಸಂಸತ್ತಿನಲ್ಲಿ ಖಾಸಗಿ ಮಸೂದೆಯನ್ನು ಯಾರು ಮಂಡಿಸುತ್ತಾರೆ?
ಸಂಸತ್ತಿನ ಸದಸ್ಯರು ಅಂದರೆ ಸಂಸತ್ತಿನ ಸದಸ್ಯರಾಗಿರುವಂತಹ ಯಾವುದೇ ಒಬ್ಬ ಸದಸ್ಯ ಸಂಸತ್ತಿನಲ್ಲಿ ಖಾಸಗಿ ಮಸೂದೆಯನ್ನು ಮಂಡಿಸುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಹಾಗಾಗಿ ಖಾಸಗಿ ಮಸೂದೆಯನ್ನು ಮಂಡಿಸುವಂಥವರು ಸಂಸತ್ತಿನ ಯಾವುದೇ ಒಬ್ಬ ಸದಸ್ಯ ಮಂಡಿಸಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳ ಬಗೆಗಿನ ಆಯೋಗ ಯಾವುದು? ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕಿರುವಂಥ ಸಂಬಂಧಗಳ ಬಗ್ಗೆ ವಿವರಿಸುವಂಥ ಅಥವಾ ಶಿಫಾರಸನ್ನು ಮಾಡಿದಂತಹ ಆಯೋಗ ಸರ್ಕಾರಿಯ ಆಯೋಗವಾಗಿದೆ. ಸಾರನಾಥದ ಸ್ತಂಭವನ್ನು ಯಾವ ನೆನಪಿಗಾಗಿ ನಿರ್ಮಾಣ ಮಾಡಲಾಯಿತು? ಸಾರನಾಥದ ಅಶೋಕ ಸ್ತಂಭ ಅಂತಲೂ ಕೂಡ ಕರಿತೀವಿ. ಇದರ ಮೇಲ್ಭಾಗದ ಪೀಠದ ಮೇಲೆ 4 ಸಿಂಹಗಳು 4 ಕಡೆ ಮುಖ ಮಾಡಿ ಒಂದಕ್ಕೆ ಮತ್ತೊಂದು ಅಂಟಿಕೊಂಡಂತೆ ಕೆತ್ತಲಾಗಿದೆ. ಅದರ ಕೆಳಗಡೆ ಎರಡೂ ಬದಿಯಲ್ಲಿ ಕುದುರೆ ಚಿತ್ರಗಳಿವೆ, ಮಧ್ಯದಲ್ಲಿ ಧರ್ಮಚಕ್ರವಿದೆ. ಸೊ ಇಂಥ ಒಂದು ಸ್ತಂಭವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಬುದ್ಧನ ಧರ್ಮಚಕ್ರ ಪ್ರವರ್ತನ. ಅಂದರೆ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ನೀಡಿದಂಥ ಜ್ಞಾಪಕಾರ್ಥವಾಗಿ ಇದನ್ನು ನಿರ್ಮಾಣ ಮಾಡಲಾಯಿತು. ಬುದ್ಧನು ಮೊದಲ ಒಂದು ಪ್ರವಚನವನ್ನು ನೀಡಿದಂತಹ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಯಿತು. ಇದನ್ನು ಭಾರತ ದೇಶವು ಸ್ವತಂತ್ರವಾದ ನಂತರ ರಾಷ್ಟ್ರ ಲಾಂಛನವಾಗಿ ಆರಿಸಿಕೊಂಡಿದೆ. ಅಶೋಕನ ಅರಮನೆ ಮಾನವನಿಂದ ನಿರ್ಮಾಣವಾಗಿದೆ ಎನ್ನುವುದಕ್ಕಿಂತ ದೇವರಿಂದ ನಿರ್ಮಾಣವಾಗಿದೆ ಎಂಬುದು ಉಚಿತ. ಈ ಒಂದು ಹೇಳಿಕೆ ಯಾವ ಇತಿಹಾಸಕಾರನದು? ಫಾಹಿಯಾನ್ ಈ ಒಂದು ಹೇಳಿಕೆಯನ್ನು ನೀಡುತ್ತಾನೆ. ಫಾಹಿಯಾನ ಅತ್ಯಂತ ಪ್ರಸಿದ್ಧ ಕೃತಿ ಗೋಕೋಕಿ. 20ನೆಯ ಪ್ರಶ್ನೆ, ಕವಿ ಕುಬ್ಜನು ಕೆತ್ತನೆ ಮಾಡಿರುವ ಕದಂಬರ ಕಾಲದ ಶಾಸನ ಯಾವುದು? ತಾಳಗುಂದ ಶಾಸನವಾಗಿದೆ. ಇದರ ಒಂದು ಕಾಲಾವಧಿ ಅಲ್ಮಿಡಿ ಶಾಸನದ ಸಮಕಾಲೀನ ಎಂದು ಹೇಳಲಾಗುತ್ತದೆ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎನ್ನುವಂಥ ಗ್ರಾಮದಲ್ಲಿ ದೊರೆತಿದೆ. ಕಾಕೋತ್ಸವ ವರ್ಮ ಎನ್ನುವಂತಹ ದೊರೆಯು ಇದನ್ನು ಕೆತ್ತನೆಯನ್ನು ಮಾಡಿಸಿರ್ತಾನೆ. ಕವಿ ಕುಬ್ಜ ಎನ್ನುವಂಥವನು ಇದರ ಒಂದು ರಚನೆಕಾರನಾಗಿದ್ದಾನೆ. ಇದು ವಿಶೇಷ ಏನಂದರೆ ಸಂಸ್ಕೃತದ ಮೊದಲ ಶಾಸನವಾಗಿದೆ. ಭಾರತದ ಬಾಹ್ಯಾಕಾಶ ನಗರ ಸ್ಪೇಸ್ ಸಿಟಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯುವರು? ಭೋಪಾಲ್, ಬೆಂಗಳೂರು, ಚೆನ್ನೈ, ಹೈದರಾಬಾದ್. ಬೆಂಗಳೂರನ್ನು ಭಾರತದ ಬಾಹ್ಯಾಕಾಶ ನಗರ ಅಂತ ಕರೀತಾರೆ. ಇದಕ್ಕೆ ಕಾರಣ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತಹ ಭಾರತದ ಸಂಸ್ಥೆ ಇಸ್ರೋ ಏನಿದೆ ಅದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ನಾವು ಕಾಣಬಹುದು. ಇನ್ನು ಸಿಲಿಕಾನ್ ಸಿಟಿ ಅಂತಲೂ ಕೂಡ, ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಎನ್ನುವಂತಹ ಇತರೆ ಹೆಸರುಗಳು ಸಮೇತ ಬೆಂಗಳೂರಿಗೆ ಇದೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. 1976ರಲ್ಲಿ ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸಿನ ಅನ್ವಯ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಈ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಪ್ರೇರಣೆಯಿಂದ ಪಡೆಯಲಾಗಿದೆ? ಮೂಲಭೂತ ಕರ್ತವ್ಯಗಳೇನಿದ್ದಾವೆ ಇವುಗಳನ್ನು ನಾವು ರಷ್ಯಾ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದಾರೆ. ಒಮ್ಮೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರೆ ಈ ಕೆಳಗಿನ ಯಾರು ಅವರ ಸ್ಥಾನದಲ್ಲಿ ಮುಂದುವರಿಯಬಹುದು? ಉಪರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸೇವಾ ಹಿರಿತನದ ನ್ಯಾಯಾಧೀಶರು, ಮೇಲಿನ ಎಲ್ಲರೂ. ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲರೂ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ಉಪರಾಷ್ಟ್ರಪತಿಯವರು ಆ ಸ್ಥಾನದಲ್ಲಿ ಇಲ್ಲದೇ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಧಿಕಾರವನ್ನು ಚಲಾಯಿಸ್ತಾರೆ. ಇನ್ ಕೇಸ್ ಆಫ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅದೇ ನ್ಯಾಯಾಲಯದಲ್ಲಿ ಸೇವಾ ಹಿರಿತನದ ಮೇಲೆ ಅಂದರೆ ಹಿರಿಯ ನ್ಯಾಯಾಧೀಶರು ಇರ್ತಾರೆ, ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆ ವಿಧಿಸಿದ್ದರೆ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡುವ ಅಥವಾ ಶಿಕ್ಷೆಯನ್ನು ಕಡಿಮೆಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಈ ವಿಷಯದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ 72ನೇ ವಿಧಿ ರಾಷ್ಟ್ರಪತಿಗಿರುವಂತಹ ಈ ಒಂದು ಅಧಿಕಾರದ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಅಂಬಿಕಾತನಯ ದತ್ತ ಇದು ಯಾವ ಕವಿಯ ಕಾವ್ಯನಾಮವಾಗಿದೆ?
ಎರಡನೇ ಪ್ರಶ್ನೆ, ನವೀನ್ ಪಟ್ನಾಯಕ್ ಯಾವ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಯಾಗಿದ್ದಾರೆ? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.